ಮಧ್ಯಪ್ರಾಚ್ಯದಲ್ಲಿ ಯುದ್ಧದಾಗಿ ಟ್ರಂಪ್ ರಂಪಾಟ, ಗ್ಯಾಸ್ಗಾಗಿ ಕೋಲಾಹಲ, ಶೆಲ್ ಪೆಟ್ರೋಲ್ ಬಿಸಿ ತುಪ್ಪ, ಕಮರ್ಷಿಯಲ್ ಗ್ಯಾಸ್ ದುಬಾರಿ, ಆಟೋ ಚಾಲಕರ ಕಣ್ಣೀರು. ಇದುವೇ ಚದುರಂಗದ ಮೊದಲ ಸ್ಟೋರಿ. ಟ್ರಂಪ್ ರಂಪಾಟ, ಗ್ಯಾಸ್ ಸಂಕಟ. ಹೋಟ್ಲ್ ಉದ್ಯಮಗಳು ಲಾಸ್ ಮಾಡಿಕೊಂಡು ನಡೆಸಲಿಕ್ಕಾಗಲ್ಲ. 5% to 10% ಜಾಸ್ತಿ ಮಾಡಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಗ್ಯಾಸ್ ಸಿಗ್ತಾ ಇಲ್ಲ, ಹೊಟ್ಟೆ ಪಾಡು ಕಷ್ಟ ಆಗ್ಬಿಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನೂ ಕೂಡ ಯುದ್ಧ ನಿಂತಿಲ್ಲ, ಯುದ್ಧ ಮುಂದುವರಿದೆ. ಈ ಯುದ್ಧ ಮುಂದುವರಿತಾ ಇರುವಂಥದ್ದು ಇನ್ನೆಷ್ಟು ದಿವಸ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆಯೂ ಕೂಡ ಇಲ್ಲ. ಈಗಾಗಲೇ ನೈಸರ್ಗಿಕ ಅನಿಲದ ಮೇಲೆ ಮತ್ತು ತೈಲ ಸ್ಥಾವರಗಳ ಮೇಲೂ ಕೂಡ ಅಟ್ಯಾಕ್ಗಳು ನಡೆಸಿದ್ದಾವೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಓಡಾಟಕ್ಕೂ ಕೂಡ ಕುತ್ತು ಎದುರಾಗ್ತಾ ಇದೆ. ಇದೆಲ್ಲದರ ಪರಿಣಾಮ ಸಹಜವಾಗಿಯೇ ಗ್ಯಾಸ್ ಸಪ್ಲೈ ಮೇಲೆ ಬಿದ್ದಿದೆ, ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಬಿದ್ದಿದೆ, ಕಮರ್ಷಿಯಲ್ ಗ್ಯಾಸ್ ಮೇಲೆ ಬಿದ್ದಿದೆ. ಹಾಗೆಯೇ ಆಟೋ ಗ್ಯಾಸ್ನ ದರದ ಮೇಲೂ ಕೂಡ ಈ ಯುದ್ಧದ ಕರಿನೆರಳು ಆವರಿಸಿದೆ. ಇದರಿಂದಾಗಿ ಎಲ್ಲೆಡೆಯೂ ಕೂಡ ಗ್ಯಾಸ್ಗಾಗಿ ಪರದಾಟ ಮುಂದುವರೆದಿದೆ. ಆದರೆ ಟ್ರಂಪ್ ಮಾತ್ರ ದಿನಕ್ಕೊಂದು ರಂಪಾಟವನ್ನ ಮಾಡ್ತಾ ಇದ್ದಾರೆ. ಇಡೀ ಜಗತ್ತಿಗೆ ಗ್ಯಾಸ್ ಕಂಟಕವನ್ನ ತಂದಿಟ್ಟಿರುವಂಥದ್ದು ವಿಶ್ವದ ದೊಡ್ಡಣ್ಣ ಅಮೆರಿಕ. ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕ ಇಡೀ ವಿಶ್ವಕ್ಕೇನೆ ಈಗ ಗ್ಯಾಸ್ ಕಂಟಕವನ್ನು ತಂದಿಟ್ಟಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಭಾರತದಲ್ಲಿ LPG ಅಲ್ಲೂಲ ಕಲ್ಲೋಲ ಸೃಷ್ಟಿಯಾಗಿದೆ. LPGಯ ಪೂರೈಕೆಯಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ದರ ಹೆಚ್ಚಳ ಆಗಿದೆ. ಆಟೋ ಚಾಲಕರ ಬದುಕು ಮೂರಾಬಟ್ಟೆ ಆಗ್ತಾ ಇದೆ. ಆಟೋ ಚಾಲಕರು ಬೆಂಗಳೂರಿನಲ್ಲಿ ಇರಬಹುದು ಅಥವಾ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿರಬಹುದು, ಆಟೋ ಚಾಲಕರು ಈಗ CNG ಮೇಲೆ ಅವಲಂಬಿಸಿದ್ದಾರೆ. ಆದರೆ CNG ಸರಿಯಾಗಿ ಸಿಗ್ತಾ ಇಲ್ಲ. ಇದರ ಪರಿಣಾಮವಾಗಿ ಆಟೋ ಚಾಲಕರ ಬದುಕು ಕೂಡ ಮೂರಾಬಟ್ಟೆ ಆಗ್ತಾ ಇದೆ. ಗ್ಯಾಸ್ ಸ್ಟೇಷನ್ಗಳನ್ನು ಹುಡುಕಿಕೊಂಡು ಆಟೋ ಚಾಲಕರು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವ ರೀತಿಯಲ್ಲಿ, ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಹೋಗುವಂಥದ್ದು ಮಾಮೂಲಿ ಎನ್ನುವಂತ ಆಗ್ಬಿಟ್ಟಿದೆ. ಇಡೀ ಜಗತ್ತಿಗೆ ಈಗ ಗ್ಯಾಸ್ ಕಂಟಕ ಎದುರಾಗಿರುವಂಥದ್ದು. ನಿಜಕ್ಕೂ ಕೂಡ ಗ್ಯಾಸ್ ಸಪ್ಲೈ ಮೇಲೆ ಆಗಿರುವಂತಹ ಹೊಡೆತ ಇದೆಯಲ್ಲ, ಇದು ಸಹಜವಾಗಿಯೇ ದೊಡ್ಡ ಪರಿಣಾಮಗಳನ್ನು ಬೀರ್ತಾ ಇದೆ. ಇಲ್ಲಿ ಟ್ರಂಪ್ ರಂಪಾಟವನ್ನು ನಾವು ಗಮನಿಸಬೇಕು. ಯಾವ ಸ್ವರೂಪದಲ್ಲಿ ಟ್ರಂಪ್ ದಿನಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಯಾವ ಸ್ವರೂಪದಲ್ಲಿ ಅವರು ಈ ಯುದ್ಧವನ್ನು ಆಕ್ಸೆಸ್ ಮಾಡ್ತಾ ಇದ್ದಾರೆ, ಇದರ ಪರಿಣಾಮಗಳು ಹೀನ ಆಗ್ತಾ ಇದೆ ಅಂತೇಳಿ. ಭಾರತದಲ್ಲಿ ತೀವ್ರಗೊಂಡಿರುವಂಥದ್ದು ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ. ಭಾರತಕ್ಕೆ ದರದ ಬರೆ ಎಳೆಯಲಾಗ್ತಾ ಇದೆ ಈ ಒಂದು ಯುದ್ಧದಿಂದಾಗಿ. ಈ ಯುದ್ಧದ ಪರಿಣಾಮವಾಗಿ ಭಾರತದಲ್ಲೂ ಕೂಡ ಈಗ ದರ ಏರಿಕೆಯ ಬರೆ ಬೀಳ್ತಾ ಇದೆ. LPG ಕೊರತೆಯಿಂದಾಗಿ ಕಮರ್ಷಿಯಲ್ ಗ್ಯಾಸ್ ಬೆಲೆಯಲ್ಲಿ ಭಾರಿ ಹೆಚ್ಚಳವನ್ನು ಮಾಡಲಾಗಿದೆ. ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಮಾಡಿದ್ದಾರೆ. ಆದರೆ ನೋಡಿ, ಇವರು ಈ ಹೆಚ್ಚಳ ಮಾಡಿರುವಂತಹ ದರದಲ್ಲಾದರೂ ಸರಿಯಾಗಿ ಗ್ಯಾಸ್ ಸಪ್ಲೈ ಆಯಿತು ಅಂತೇಳಿ, ಆದರೆ ಹೋಟೆಲ್ಗಳಿಗೆ ಸಪ್ಲೈ ಆಯಿತು ಅಂದರೆ ಕನಿಷ್ಠ ಅವರು ಬಿಸ್ನೆಸ್ ಅನ್ನು ರನ್ ಮಾಡಬಹುದು. ಆದರೆ ಆ ದರದಲ್ಲಿ ಅವರಿಗೆ ಸಪ್ಲೈ ಆಗೋ ಬದಲಿಗೆ ಕಾಳಸಂತೆಯಲ್ಲಿ ಇದಕ್ಕಿಂತ ದುಪ್ಪಟ್ಟು ಹಣ ಕೊಟ್ಟು ತರಬೇಕಾದಂಥ ಅನಿವಾರ್ಯತೆ ಬೀಳ್ತಾ ಇದೆ. ಕೆಲವು ಹೋಟೆಲ್ಗಳಲ್ಲಿ ಈಗಲೂ ಕೂಡ LPGಯ ದರದ ವಿಚಾರವನ್ನೇ ಇಟ್ಟುಕೊಂಡೇ LPG ಕ್ರೈಸಿಸ್ ಬಿಲ್ಲನ್ನು ಗ್ರಾಹಕರ ಮೇಲೆ ಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದು ಸಿಲಿಂಡರ್ ಬೆಲೆ ಬರೋಬ್ಬರಿ 203 ರೂಪಾಯಿಯಷ್ಟು ಏರಿಕೆಯಾಗಿದೆ. ಇದು ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಗಿರುವಂಥದ್ದು. 203 ರೂಪಾಯಿ ಏರಿಕೆಯಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳ ದರ ಬೆಂಗಳೂರಿನಲ್ಲಿ ಒಂದು ಸಿಲಿಂಡರ್ ಬೆಲೆ ಬರೋಬ್ಬರಿ 203 ರೂಪಾಯಿ ಏರಿಕೆಯಾಗಿದೆ. ಬೆಲೆ ಹೆಚ್ಚಳವಾದರೂ ಸರಾಗವಾಗಿ ಸಪ್ಲೈ ಆಗದ ಗ್ಯಾಸ್ ಸಿಲಿಂಡರ್ಗಳು, ಇದು ಇನ್ನೊಂದು ಸಮಸ್ಯೆ. ಯಾಕೆಂದ್ರೆ ಬೆಲೆ ಹೆಚ್ಚಳ ಆಗಿ 203 ರೂಪಾಯಿ ಜಾಸ್ತಿ ಆಯಿತು ಅನ್ನೋದ್ರ ಕಾರಣಕ್ಕಾಗಿ ಸಪ್ಲೈ ಕರೆಕ್ಟಾಗಿ ಆಗಿತ್ತು ಅಂದರೆ ಹೋಟೆಲ್ ಬಿಸ್ನೆಸ್ಸು ಅದರ ಪಾಡಿಗೆ ನಡೀತಾ ಇತ್ತು. ಆದರೆ ಇಲ್ಲಿಗ ದರ ಹೆಚ್ಚಳ ಆಗುವಂಥದ್ದು ಮಾತ್ರ ಅಲ್ಲ, ಕಾಳಸಂತೆಯಲ್ಲಿ ಪರ್ಚೇಸ್ ಮಾಡಬೇಕಾದಂತಹ ಪರಿಸ್ಥಿತಿ ತಂದಿಟ್ಟಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಇದರ ಮೇಲೆ ನಿಗಾ ಇಡಬೇಕಾಗಿರುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಮತ್ತು ನಾಗರಿಕರು ಕೂಡ, ಹೋಟೆಲ್ನವರು ಕೂಡ ಇಂತಹ ವಿಚಾರಗಳಲ್ಲಿ ಆದಷ್ಟು ಬೇಗನೆ ನೀವು ಜಾಸ್ತಿ ದರ ಕೊಟ್ಟು ಖರೀದಿ ಮಾಡೋ ಬದಲಿಗೆ ಇದನ್ನ ಸಂಬಂಧಿತ ಏಜೆನ್ಸಿಗಳಿಗೆ ತಿಳಿಸುವಂಥದ್ದು ಕೂಡ ಅಷ್ಟೇ ಮುಖ್ಯ. ಆ ಮೂಲಕ ಕಾಳಸಂತೆಯನ್ನು ಮಾಡ್ತಾ ಇರುವಂಥವರ ಮೇಲೆ ಕಂಟ್ರೋಲನ್ನು ತೆಗೆದುಕೊಳ್ಬೇಕಾಗಿದೆ. ಹೀಗಾಗಿ ಹೋಟೆಲ್ ಉದ್ಯಮಿಗಳು ಮತ್ತು ಮಾಲೀಕರು ಈಗ ಕಂಗಾಲಾಗ್ತಿದ್ದಾರೆ. ಒಂದು ಕಡೆ ದರ ಏರಿಕೆ ಆಗಿದೆ, ಮತ್ತೊಂದು ಕಡೆ ಕರೆಕ್ಟಾಗಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ ಅಂತ ಹೇಳ್ಕೊಂಡು ಅದನ್ನ ಕಾಳಸಂತೆಯಲ್ಲಿ ಪರ್ಚೇಸ್ ಮಾಡಬೇಕಂತ ಅನಿವಾರ್ಯತೆ ಸೃಷ್ಟಿ ಆಗ್ತಾ ಇರುವಂಥದ್ದು. ಟೋಟಲಿ ಹೋಟೆಲ್ ಇಂಡಸ್ಟ್ರಿ ಮೇಲೆ ಇದು ಬಹುದೊಡ್ಡ ಹೊಡೆತವನ್ನ
ಕೊಡ್ತಾ ಇದೆ. ಬಹುದೊಡ್ಡ ರೀತಿಯಂತ ಒತ್ತಡವನ್ನ ಈಗ ಹೋಟೆಲ್ ಇಂಡಸ್ಟ್ರಿ ಮೇಲೆ ತಂದಿಟ್ಟಿರುವಂತ ಹೋಟೆಲ್ ಉದ್ಯಮಿಗಳು ಮತ್ತು ಮಾಲೀಕರು ಈಗ ಕಂಗಾಲಾಗಿದ್ದಾರೆ. ಇಲ್ಲಿ ಗ್ಯಾಸ್ ತತ್ವಾರದಿಂದ ಹೋಟೆಲ್ಗಳಲ್ಲಿ ಆಹಾರ ದರ ಹೆಚ್ಚಳಕ್ಕೂ ಕೂಡ ಚಿಂತನೆ ಶುರುವಾಗಿದೆ. ಯಾವಾಗ ಗ್ಯಾಸ್ ಸರಿಯಾಗಿ ಬರ್ತಾ ಇಲ್ವೋ ಇದರ ಪರಿಣಾಮವಾಗಿ ಈಗ ಇದರ ಬರ್ಡನ್ ಅನ್ನ ಅಂದ್ರೆ ದರ ಏರಿಕೆಯ ಬರ್ಡನ್ ಅನ್ನ ಗ್ರಾಹಕರ ಮೇಲೆ ಶಿಫ್ಟ್ ಮಾಡುವಂತದ್ರ ಕಡೆಗೆ ಈಗ ಹೋಟೆಲ್ಗಳವರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಇದು ಕನಿಷ್ಠ 5ರಿಂದ 10% ವರೆಗೂ ಕೂಡ ಏರಿಕೆ ಮಾಡಬೇಕಾಗಬಹುದು ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಹೋಟೆಲ್ಗಳಲ್ಲಿ ಆಹಾರ ದರ ಹೆಚ್ಚಳಕ್ಕೂ ಕೂಡ ಈಗ ಚಿಂತನೆ ನಡೀತಾ ಇದೆ. ನಿಜಕ್ಕೂ ಕೂಡ ಈ ಮಧ್ಯಪ್ರಾಚ್ಯದ ಯುದ್ಧ ಅದರ ನೇರ ಪರಿಣಾಮ ಭಾರತದ ಹಳ್ಳಿಗಳಲ್ಲಿ ಇರುವಂತಹ ಜನರ ಮೇಲೂ ಕೂಡ ಬೀರ್ತಾ ಇದೆ. ನಾವು ಗ್ಲೋಬಲ್ ವಿಲೇಜ್ ಅಂತ ಹೇಳುವಂಥದ್ದು ಇದೇ ಕಾರಣಕ್ಕಾಗಿ. ನೋಡಿ, ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಯುದ್ಧ ನಡೀತಾ ಇದೆ, ಅದರ ಪರಿಣಾಮ ನಮ್ಮ ಮೇಲೂ ಕೂಡ ಆಗ್ತಾ ಇದೆ. ಇಲ್ಲಿ ನೇರವಾದಂತಹ ಪರಿಣಾಮವೇ ಆಗ್ತಾ ಇದೆ. ಈ ವಿಚಾರದಲ್ಲಿ ಹೋಟೆಲ್ ಮಾಲೀಕರುಗಳು ಏನು ಹೇಳ್ತಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಮುಂಚೆ ತಿಂಗಳಿಗೆ ಒಂದ್ಸಲ 100-105 ಈ ತರ ರೇಟ್ ಜಾಸ್ತಿ ಆಗ್ತಾ ಇತ್ತು. ಈಗ ಹಾಗಲ್ಲ, ತಿಂಗಳಿಗೆ 3 ಸಲ ಈ ಸಲ ರೇಟ್ ಜಾಸ್ತಿ ಆಗಿದೆ. ಮಾರ್ಚ್ 1ನೇ ತಾರೀಕು 1844 ರೂಪಾಯಿ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇತ್ತು. ಈಗ ಈ ಸಲ ಅಂದ್ರೆ ಏಪ್ರಿಲ್ 1ಗೆ 2161 ರೂಪಾಯಿ. ನಮ್ಗೇನು 105 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ರು, ಈಗ ಅದನ್ನು ತೆಗೆದುಬಿಟ್ಟಿದ್ದಾರೆ. ಮತ್ತೆ ಹೋಗ್ತಾ ದಿನ ನಮಗೆ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಹಲವಾರು ಈಗ ನಮ್ಗೆ 2000 ರೂಪಾಯಿಗೆ ನಾರ್ಮಲ್ ಆಗಿ ನಮ್ಮ ಸಿಲಿಂಡರ್ ಏನ್ ಸಿಗ್ತಾ ಇತ್ತು, ಈಗ ನಾವು ಅದನ್ನ ನನಗೆ ಒಂದೇ ಬರ್ತಾ ಇರೋ ದಿನಕ್ಕೆ. ಮಾರ್ಚ್ ತಿಂಗಳಲ್ಲಿ 145 ರೂಪಾಯಿ ಹೆಚ್ಚಿಗೆ ಮಾಡುವುದರ ಜೊತೆಗೆ ಇಂದು ಏಪ್ರಿಲ್ 1ರಂದೇ 202 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಹೆಚ್ಚಿಗೆ ಮಾಡಿರುತ್ತಾರೆ. ಈ ತಿಂಗಳಿನಲ್ಲಿ ನೀರಿನ ಬೆಲೆ, ವಿದ್ಯುತ್ ಬೆಲೆ, ಸಂಬಳ, ಬಿಲ್ಡಿಂಗ್ ಬಾಡಿಗೆ ಮುಂತಾದವುಗಳು ಕೂಡ ಹೆಚ್ಚಲಿದೆ. ಅದರ ಜೊತೆಗೆ ಗಾರ್ಬೇಜಿಗೆ 1 ಕೆಜಿಗೆ 12 ರೂಪಾಯಿ ನಾವು ಕೊಡಬೇಕಾಗಿ ಪರಿಸ್ಥಿತಿ ಬಂದಿರುತ್ತದೆ. ಹೀಗಿದ್ದರೂ ನಮ್ಮ ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆಯನ್ನು ಹೆಚ್ಚುವರಿ ಮಾಡುವಂಥ ನಿರ್ಧಾರ ಆ ಹೋಟೆಲ್ ಮಾಲೀಕರಿಗೆ ಬಿಟ್ಟಿರುತ್ತೇವೆ. ಅವರು ಅವರ ಲಾಭ ನಷ್ಟವನ್ನು ನೋಡಿ ಬೆಲೆಯನ್ನು ನಿರ್ಧರಿಸಲಿದ್ದಾರೆ. ಹೋಟ್ಲ್ ಉದ್ಯಮಗಳು ಲಾಸ್ ಮಾಡಿಕೊಂಡು ನಡೆಸಲಿಕ್ಕಾಗಲ್ಲ. 5% 10% ಜಾಸ್ತಿ ಮಾಡಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ. ಇದು ಗ್ರಾಹಕರ ಮೇಲೆ ಹೊಡೆತ ಬೀಳುತ್ತೆ. ಗ್ರಾಹಕರಿಗೂ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾದರೆ ಗ್ರಾಹಕರು ಕೂಡ ನಷ್ಟ ಆಗುತ್ತೆ. ಗ್ರಾಹಕರು ಹೋಟ್ಲಲ್ಲಿ ತಿನ್ನಬೇಕಾ ಬೇಡವಾ ಅನ್ನೋ ಸ್ಟೇಜಿಗೆ ಹೋಗ್ತಾರೆ. ಸರಿಯಾಗಿ ಅನಿಲ್ ಸಿಲಿಂಡರ್ಗಳು ಕೂಡ ವಾಣಿಜ್ಯದ ಇದು ಬಳಕೆಗೆ ಸರಿಯಾಗಿ ಸೂಕ್ತವಾಗಿ ಸಿಗ್ತಾ ಇಲ್ಲ. ಹೀಗೆ ಇಲ್ಲಿ ಹೋಟೆಲ್ ಮಾಲೀಕರುಗಳು ಹೇಳ್ತಾ ಇದ್ದಾರೆ ತಮ್ಮ ಕಷ್ಟ ಏನಾಗ್ತಾ ಇದೆ ಅಂತೇಳಿ. ನಮಗೆ ಯಾವ ರೀತಿಯಾಗಿ ಈ ಒಂದು ಗ್ಯಾಸ್ ದರದ ಏರಿಕೆ ಹೊಡೆತವನ್ನು ಕೊಡ್ತಾ ಇದೆ ಅಂತೇಳಿ. ಇಲ್ಲಿ ವಾಣಿಜ್ಯ ಸಿಲಿಂಡರ್ ದುಬಾರಿ ಆಗ್ತಾ ಇದೆ. 19 kg ಸಿಲಿಂಡರ್ ಬೆಲೆ ಈಗ 2161 ರೂಪಾಯಿಗೆ ತಲುಪಿದೆ. ಬೆಂಗಳೂರಲ್ಲಿ 203 ರೂಪಾಯಿಯಷ್ಟು ದರ ಏರಿಕೆ ಆಗಿದೆ. 203 ರೂಪಾಯಿ ಒಂದು ಸಿಲಿಂಡರ್ ಮೇಲೆ ಆಗಿರುವಂತಹ ದರ ಏರಿಕೆ. ಇದರ ಪರಿಣಾಮವಾಗಿ 2161 ರೂಪಾಯಿಗೆ ತಲುಪಿದೆ 19 kg ಸಿಲಿಂಡರ್ ಬೆಲೆ. ಕೋಲ್ಕತ್ತಾದಲ್ಲಿ ಈಗಾಗಲೇ 220 ರೂಪಾಯಿಯಷ್ಟು ಏರಿಕೆ ಆಗುತ್ತೆ. ಅಂದರೆ ಆಯಾ ರಾಜ್ಯಗಳಲ್ಲಿ ಈಗ ಬೇರೆ ಬೇರೆ ದರದಲ್ಲಿ ಏರಿಕೆ ಆಗಿದೆ. ಅಲ್ಲಿ ಸಿಲಿಂಡರ್ ಬೆಲೆ 2208 ರೂಪಾಯಿಯನ್ನು ತಲುಪಿದೆ. ಕೋಲ್ಕತ್ತಾದಲ್ಲಿ ತಲುಪಿರುವಂಥದ್ದು ಒಂದು ಸಿಲಿಂಡರ್ನ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ 19 kg ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ 2208ಕ್ಕೆ ತಲುಪಿದೆ. ಚೆನ್ನೈನಲ್ಲಿ 203 ರೂಪಾಯಿಯಷ್ಟು ಏರಿಕೆ ಆಗಿದೆ ಕರ್ನಾಟಕದ ರೀತಿಯಲ್ಲಿ. ಆದರೆ ಅಲ್ಲಿ 19 kg ಸಿಲಿಂಡರ್ ಬೆಲೆ ಈಗ ಒಟ್ಟು 2246 ರೂಪಾಯಿಯನ್ನು ತಲುಪಿದೆ. 2246 ರೂಪಾಯಿ ಚೆನ್ನೈನಲ್ಲಿ ಒಂದು ಸಿಲಿಂಡರ್ನ ಬೆಲೆ ಈಗ ತಲುಪಿರುವಂಥದ್ದು. ಹಾಗೆಯೇ ಮುಂಬೈನಲ್ಲಿ 195 ರೂಪಾಯಿಯಷ್ಟು ಏರಿಕೆ ಆಗಿದೆ. 195 ರೂಪಾಯಿ ಏರಿಕೆಯೊಂದಿಗೆ ಈಗ ಸಿಲಿಂಡರ್ ಬೆಲೆ 2000 ಗಡಿಯನ್ನು ಅಲ್ಲೂ ಕೂಡ ದಾಟಿದೆ. 2031 ರೂಪಾಯಿ ಆಗಿದೆ 19 kg ಸಿಲಿಂಡರ್ ಬೆಲೆ. ಹೈದರಾಬಾದ್ನಲ್ಲಿ 215 ರೂಪಾಯಿಯಷ್ಟು ಏರಿಕೆ ಆಗಿದೆ. ಅಲ್ಲೂ ಕೂಡ 200 ಗಡಿಯನ್ನು ದಾಟಿತ್ತು. ಈಗ ಕರೆಕ್ಟಾಗಿ 2000 ಇತ್ತು, 2215ಕ್ಕೆ ಈಗ ತಲುಪಿರುವಂಥದ್ದು. 2000 ಗಡಿಯನ್ನು ಎಲ್ಲ ರಾಜ್ಯಗಳಲ್ಲೂ ಕೂಡ ಎಲ್ಲ ಪ್ರಮುಖ ನಗರಗಳಲ್ಲೂ ಕೂಡ ಈಗ ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆ ಏರಿಕೆಯಾಗಿದೆ. ಇದರ ನಡುವೆ ಆಟೋ ಗ್ಯಾಸ್ಗಳದ್ದು ಇನ್ನೊಂದು ರೀತಿಯಂಥ ಸಮಸ್ಯೆ ಇದೆ. ಆಟೋ ಚಾಲಕರಿಗೆ ಡಬಲ್ ಶಾಕ್ ಅನ್ನ ಕೊಡ್ತಾ ಇದ್ದಾರೆ. ಇದು ಗ್ಯಾಸ್ ಬಂಕ್ಗಳಿಂದ ಆಗ್ತಾ ಇರುವಂಥದ್ದು. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಗ್ಯಾಸ್ ದರವನ್ನು ಡಬಲ್ ಹೆಚ್ಚಳವನ್ನ ಮಾಡಿದ್ದಾರೆ. 2 ಪಟ್ಟು ಹೆಚ್ಚು ದುಡ್ಡು ಕೊಡಬೇಕಂತ ಅನಿವಾರ್ಯತೆ ಈಗ ಗ್ಯಾಸ್ ಅವಲಂಬಿತವಾಗಿರುವಂತಹ ಆಟೋಗಳ ಮೇಲೆ ಬಂದಿರುವಂಥದ್ದು. ಯುದ್ಧಕ್ಕೂ ಮುಂಚಿತವಾಗಿ 58 ರೂಪಾಯಿ ಇದ್ದಂತಹ ಲೀಟರ್ ಆಟೋ LPG ದರವನ್ನು ಈಗ 105 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ನೋಡಿ, 58 ರೂಪಾಯಿ ಇತ್ತು, ಅದಿವಾಗ
ರೂಪಾಯಿಗೆ ಏರಿಕೆ ಆಗಿದೆ. 1 kgಯ LPG ದರ, ಆಟೋಗಳಿಗೆ ತುಂಬಿಸುವಂತಹ LPGಯ ದರ 158 ಇದ್ದದ್ದು 105 ರೂಪಾಯಿಗೆ ಏರಿಕೆ ಆಗಿದೆ ಅನ್ನೋದನ್ನ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಅಷ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಹಣ ಕೊಟ್ಟರು ರಾಜ್ಯದ ಹಲವೆಡೆ ಬಂಕ್ಗಳಲ್ಲಿ ಆಟೋ LPG ಸಿಗ್ತಾ ಇಲ್ಲ. ಇದು ಇನ್ನೊಂದು ರೀತಿಯಾದಂತಹ ಸಮಸ್ಯೆ. ಅವ್ರು ದುಡ್ಡು ಕೊಡ್ತಾರೆ, ಆದರೆ ಗ್ಯಾಸ್ ಸಿಗ್ತಾ ಇಲ್ಲ. ಕಿಲೋಮೀಟರ್ ಗಟ್ಟಲೆ ನಿಲ್ತಾ ಇದ್ದಾರೆ. ದಿನಗಟ್ಟಲೆ ಕ್ಯೂನಲ್ಲಿ ನಿಂತರೂ ಕೂಡ ಒಂದು ಆಟೋಗೆ ಕೇವಲ 400 ರೂಪಾಯಿಯ ಗ್ಯಾಸ್ ಮಾತ್ರ ಲಭ್ಯವಾಗ್ತಾ ಇದೆ. 400 ರೂಪಾಯಿಯಷ್ಟು ಗ್ಯಾಸನ್ನು ತುಂಬಿಸ್ಕೊಳ್ಬಹುದು. 400 ರೂಪಾಯಿ ಗ್ಯಾಸ್ ತುಂಬಿಸ್ಕೊಂಡು ಹೋಗಬೇಕು, ಮತ್ತೆ ವಾಪಸ್ ಅದನ್ನು ಖಾಲಿ ಆದಾಗ ಮತ್ತೆ ಬಂದು ಕ್ಯೂ ನಿಲ್ಲಬೇಕು. ಇಂಥದ್ದೊಂದು ಪರಿಸ್ಥಿತಿ ಈಗ ಆಟೋ ಚಾಲಕರಿಗೆ ಬಂದಿದ್ದಕ್ಕೆ ಯುದ್ಧದ ಭಯದಿಂದಾಗಿ ಏಕಾಏಕಿ ಹೆಚ್ಚು ಗ್ಯಾಸ್ ಅನ್ನ ಚಾಲಕರು ತುಂಬಿಸ್ಕೊಳ್ತಾ ಇದ್ದಾರೆ. ಇದು ಮತ್ತಷ್ಟು ರೇಟ್ ಜಾಸ್ತಿ ಆಗ್ಬೋದು, ಅಥವಾ ಈ ಕ್ಯೂನಲ್ಲಿ ನಿಲ್ಲೋದು ಯಾಕಪ್ಪ, ಒಂದೇ ಸಲಕ್ಕೆ ತುಂಬಿಸ್ಕೊಳ್ಬಿಡೋಣ, ಈ ರೀತಿಯಂಥ ಮನಸ್ಥಿತಿಯೂ ಕೂಡ ಆಟೋ ಚಾಲಕರು ಬಂದಿದ್ದಾರೆ. ನಿತ್ಯ ಒಂದು ಬಂಕ್ಗೆ 12,000 ಲೀಟರ್ನಷ್ಟು ಆಟೋ ಗ್ಯಾಸ್ ಸರಬರಾಜು ಆಗ್ತಾ ಇದೆ. ಆದರೆ ಆಟೋಗಳವರು ಅಲ್ಲೂ ಕೂಡ ಪ್ಯಾನಿಕ್ ಬೈಯಿಂಗ್ ಸ್ಟಾರ್ಟ್ ಆಗಿದೆ. ಅಲ್ಲೂ ಕೂಡ ಭಯದ ಖರೀದಿ ಶುರುವಾಗಿದೆ. ಭಯಭೀತರಾಗಿದ್ದಾರೆ ಅವ್ರಿಗೂ ಕೂಡ. ಯಾಕಂದ್ರೆ ಸದ್ಯ ಪ್ರತಿ ಬಂಕ್ಗೆ ಕೇವಲ 6,000 ಲೀಟರ್ ಗ್ಯಾಸ್ ಮಾತ್ರ ಸರಬರಾಜು ಆಗ್ತಾ ಇದೆ. 12,000 ಆಗ್ತಾ ಇದ್ದಿದ್ದು 6,000ಕ್ಕೆ ಇಳಿಕೆ ಆಗಿದೆ. ಇದರ ಪರಿಣಾಮ ಈಗ ಗ್ಯಾಸ್ ಆಟೋಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ರಾಜ್ಯದ ಆಟೋ ಗ್ಯಾಸ್ ಸರಬರಾಜಿನಲ್ಲಿ 50% ವ್ಯತ್ಯಯ ಆಗ್ತಾ ಇರುವಂತದ್ರಿಂದಾಗಿನೇ 12,000 ಲೀಟರ್ನಷ್ಟು ಸಪ್ಲೈ ಆಗ್ತಾ ಇದ್ದಂಥ ಕಡೆಗಳಲ್ಲಿ ಈಗ 6,000ಕ್ಕೆ ಇಳಿಕೆ ಆಗಿದೆ. ಇದರ ಪರಿಣಾಮ ಈಗ ನೇರವಾಗಿ ಆಟೋ ಚಾಲಕರ ಮೇಲೆ ಬಿದ್ದಿದೆ. ಇದರ ಮಧ್ಯೆಯಲ್ಲಿ ಯಾವ ಸ್ವರೂಪದಲ್ಲಿ ಗ್ರಾಹಕರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ನೋಡಿ, ಶೇಷಾದ್ರಿಪುರಂನಲ್ಲಿ ನಿಂತಿರುವಂತಹ ಆಟೋಗಳ ಕ್ಯೂ ಅನ್ನು ನೋಡಿದ್ರೆ ಯಾವ ಸ್ವರೂಪದಲ್ಲಿ ಕ್ಯೂ ಬೆಳೀತಾ ಇದೆ ಅಂತೇಳಿ, ಹನುಮಂತನ ಬಾಲದ ರೀತಿಯಲ್ಲಿ ಉದ್ದಕ್ಕೆ ಹೋಗ್ತಾನೆ ಇದೆ ಈ ಕ್ಯೂಗಳು. ಶೇಷಾದ್ರಿಪುರಂನಲ್ಲಿರುವಂತಹ ದೃಶ್ಯ ನೋಡ್ತಾ ಇದ್ವಿ. ಹೆಸರುಘಟ್ಟದಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇತ್ತು. ಗ್ಯಾಸ್ಗಾಗಿ ಸರದಿ ಸಾಲಿನಲ್ಲಿ ಆಟೋಗಳು ನಿಂತಿದ್ದಾವೆ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ಬೇಕಾಗಿ. ಮತ್ತು ಈ ರೀತಿಯಾಗಿ ಸರತಿ ಸಾಲಿನಲ್ಲಿ ಬಂದು ನಿಲ್ಲಬೇಕಂತ ಅನಿವಾರ್ಯತೆ ಇರೋದ್ರಿಂದಾಗಿ ಅವ್ರು ಆದಷ್ಟು ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗೋಣ, ಆಮೇಲೆ ಬರುವಂಥದ್ದು ಅಂದರೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಮತ್ತೆ ಬರಬೇಕಾಗಿಲ್ಲ, ಒಂದು ದಿವಸಕ್ಕಾದ್ರೂ ನಮಗೆ ಎಕ್ಸ್ಟ್ರಾ ಸಿಗಲಿ, ಮಾರನೇ ದಿವಸ ಅದಾದ್ಮೇಲೆ ಬರೋಣ ಅನ್ನುವಂತಹ ಯೋಚನೆಯಲ್ಲೂ ಕೂಡ ಇದ್ದಾರೆ. ಪ್ಯಾನಿಕ್ ಬೈಯಿಂಗ್ ಅಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಕ್ಯೂ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಈ ವಿಚಾರದಲ್ಲಿ ಆಟೋ ಚಾಲಕರುಗಳು ಏನು ಹೇಳ್ತಿದ್ದಾರೆ, ಅವರ ಪರಿಸ್ಥಿತಿ ಏನಾಗ್ತಾ ಇದೆ, ಈ ಒಂದು ದರ ಏರಿಕೆಯ ಬಿಸಿ ಯುದ್ಧದ ಪರಿಣಾಮ ಯಾವ ಸ್ವರೂಪದಲ್ಲಿ ಆಟೋ ಚಾಲಕರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಬೆಳಗ್ಗೆ 6 ಗಂಟೆಯಿಂದ ಓಡಾಡ್ತಾ ಇದೀವಿ, ಎಲ್ಲೋದ್ರೂ ಸಿಗ್ತಾ ಇಲ್ಲ. ರಾಜಾಜಿನಗರ ಸಿಗ್ತದೆ ಅಂದ್ರು ಅಲ್ಲಿಲ್ಲ. ಲೆಗ್ಗರಿಂದ ಥ್ರೋ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಇಲ್ಲೂ ನೋಡ್ರೆ ಲೈನ್ 1.5 ಕಿಲೋಮೀಟರ್ ಇದೆ. ಯಾವಾಗ ಸಿಗುತ್ತೆ, ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಎಲ್ಲಿ ಸಿಗುತ್ತೆ ಅಂತ ಅದೇ ಗೊತ್ತಿ. ಬಾಡಿಗೆ ಎಲ್ಲಿ ಸಿಗುತ್ತೆ ಇವೆಲ್ಲ ಹೋದ್ರೆ? ಪೀಕ್ ಅವರ್ ಮುಗ್ದೋಯ್ತು. ಇವತ್ತು ಬೆಂಗಳೂರಿನಲ್ಲಿ ನೋಡಿ, ಬೆಳಗ್ಗೆ ರಾಜಾಜಿನಗರದಲ್ಲಿ ಬರೀ 3 ಗಂಟೆ ಒಂದು ಬಂಕಲ್ಲಿ ಹಾಕ್ತಾರೆ, ಇನ್ನೊಂದು ಬಂಕಲ್ಲಿ ಅರ್ಧ ಗಂಟೆ ಹಾಕ್ತಾರೆ, ಕ್ಲೋಸ್ ಮಾಡ್ತಾರೆ, ಗ್ಯಾಸೇ ಇಲ್ಲ ಅಂತ ಹೇಳ್ತಾರೆ. ಇಂಥ ವ್ಯವಸ್ಥೆ ಒಳಗಡೆ ಬಂದಿದೀವಿ ಅಂದ್ರೆ ಇದಕ್ಕೆ ನೇರವಾಗಿ ಸರ್ಕಾರವೇ ಎಸ್ಮ ಜಾರಿಯಾಗಿದ್ರೆ ಇವತ್ತು ಇರುವಂತ ಬಂಕ್ಗಳಲ್ಲಿ ಗ್ಯಾಸ್ ಸರಾಗವಾಗಿ ಚಾಲಕರುಗಳಿಗೆ ಸಿಗ್ಬೇಕಾಗಿತ್ತು. ಯಾಕೆ ಸಿಗ್ತಾ ಇಲ್ಲ? ಬೆಳಗಾವಿಗೆ ಮತ್ತೆ ಗ್ಯಾಸ್ ಪ್ರಾಬ್ಲಮ್ ಐತ್ರಿ. ಮತ್ತೆ 5 ಪಂಪ್ ಐತ್ರಿ. 5 ಪಂಪ್ ಇದ್ರಿಗೆ 4 ಪಂಪ್ ಇದ್ರೆ ಗ್ಯಾಸ್ ಇಡ್ರಿ. ಮತ್ತೆ ಆಲ್ಟೋ ಸರ್ಕಲ್ ಇದ ಗೋಗಾ ಗ್ಯಾಸ್ಗೆ 1 ಗ್ಯಾಸ್ ಐತ್ರಿ. ಮತ್ 3-4 ಕಿಲೋಮೀಟರ್ ಗಾಡಿನ ಮತ್ ತಗೊಂಡ್ ಬರೋಣ ಮತ್ತೆ ಬಾರ್ ಪ್ರಾಬ್ಲಮ್ ಆಗ್ರಿ. ಮತ್ ಯಾರು ಇಲ್ಲೇನ ಡಿಸಿ ಸಾವಿರ ಐತ್ರಿ, ಮತ್ತೆ ರಾಜು ಸೈಡ್ ಐತ್ರಿ. ಈಗ ಯಾರು ಬರಂಗಿಲ್ಲ, ನಮ್ಗೆ ಹೇಳಂಗಿಲ್ರಿ ಹೆಂಗ್ ಪ್ರಾಬ್ಲಮ್ ಐತಿ ಏನ ಕೆಡಂಗಿಲ್ರಿ. ಅಲ್ಲಿ ಒಮ್ಮೆ ಹಾಕೊಲಿಕ್ಕೆ ನಮ್ಮ ಕಡೆ ಅಷ್ಟೊಂದು ದುಡ್ಡು ಇರಂಗಿಲ್ರಿ. ನಾವು ಡೈಲಿ 300ರಿಂದ 400 ರೂಪಾಯಿ ಹಾಕ್ತಿವ್ರಿ. ಇವರು ಇವಾಗ 600 ರೂಪಾಯಿ ಹಾಕಿದ್ರು ಎಷ್ಟು 4 ಲೀಟರ್ ಗ್ಯಾಸ್ ಬಂತ್ರಿ. ರೇಟ್ ಬಹಳಷ್ಟು ಜಂಪ್ ಆಗಿತ್ರಿ. 62 ಇತ್ರಿ, ಇವಾಗ 85 ರೇಟ್ ಆಗಿದ್ರಿ. ಅದು ಸಿಗ್ತಾ ಇಲ್ರಿ. ಇವಾಗ 1.5 ಗಂಟೆ ಆಯ್ತ್ರಿ ನಾ ನಂಬರ್ ಹಚ್ಚಿರಿ, ಇವಾಗ ಗ್ಯಾಸ್ ಆಗೈತ್ರಿ. ಇನ್ನೂ ಮುಂಜಾನೆಯಿಂದ ಊಟ ಇಲ್ಲ, ನಾಷ್ಟ ಇಲ್ರಿ. ಬಾಡಿಗೆ ಇನ್ನೂ 1 ರೂಪಾಯಿ ಇಲ್ಲ. ಮತ್ತೆ ನಮಗೆ ಕೊಡುವಂತ ಕಸ್ಟಮರ್ 40 ರೂಪಾಯಿನ ಕೊಡೋದ್ರಿ. ಯಾರು ಹೆಚ್ಚಿಗೆ ಕೊಡಂಗಿಲ್ಲ. ನಿಮ್ ದುಡ್ಡು ಗ್ಯಾಸ್ ಹೆಚ್ಚಾಗಿದೆ, ನಾವೇನು ಮಾಡೋದಪ್ಪ, ನಮ್ಮ ಕಡೆ ದುಡ್ಡು ಇಲ್ಲ, ನಾವು ದುಡ್ಡು ಇಷ್ಟ ಕೊಡೋ, ಬರೋರು ಇದ್ರೆ ಬರ್ರಿ, ಇಲ್ಲ ಬಿಡ್ರಿ. ಹೀಗೆ ಇದು ಆಟೋ ಚಾಲಕರು ಎದುರಿಸ್ತಾ ಇರುವಂತಹ ಸಮಸ್ಯೆ. ಆದರೆ ಮತ್ತೊಂದು ಕಡೆಯಲ್ಲಿ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಈಗಾಗಲೇ ಗಗನಕ್ಕೇರಿದೆ ಪೆಟ್ರೋಲ್ನ ದರ. ಪೆಟ್ರೋಲನ್ನು ಕೂಡ ಬೀಟ್ ಮಾಡಿದೆ ಡೀಸೆಲ್ ದರ. ನೋಡಿ, ಪೆಟ್ರೋಲ್ ದರ ಯಾವತ್ತೂ ಜಾಸ್ತಿ ಇರುತ್ತೆ, ಆದರೆ ಇಲ್ಲಿ ಡೀಸೆಲ್ ದರವೂ ಕೂಡ ಮತ್ತಷ್ಟು ಜಾಸ್ತಿ ಆಗಿದೆ. ಯುದ್ಧದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಗಗನಕ್ಕೇರ್ತಾ ಇದೆ ಕಚ್ಚಾ ತೈಲದ ಬೆಲೆ. ಇದರ ಪರಿಣಾಮವಾಗಿ ಖಾಸಗಿ ಪೆಟ್ರೋಲ್ ಬಂಕ್ಗಳಾಗಿರುವಂತಹ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರವನ್ನು ಮತ್ತೊಮ್ಮೆ ಹೆಚ್ಚಳ ಮಾಡಲಾಗಿದೆ. ಈ ಬಾರಿ ಹೆಚ್ಚಳ ಮಾಡಿರುವಂತಹ ಪರಿಣಾಮವಾಗಿ ಇಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕಿಸ್ಬೇಕಾ ಬೇಡವಾ ಅಂತೇಳಿ ಗ್ರಾಹಕರು ಯೋಚನೆ ಮಾಡಬೇಕಾದ ಪರಿಸ್ಥಿತಿ ತಂದಿಟ್ಟಿದೆ.
ಪೆಟ್ರೋಲ್ ದರದಲ್ಲಿ ಇಂದು ಒಂದೇ ದಿನ 7 ರೂಪಾಯಿಗಳ ಏರಿಕೆಯನ್ನು ಮಾಡಲಾಗಿದೆ. 7 ರೂಪಾಯಿ ಏರಿಕೆಯಾಗಿದೆ ಪೆಟ್ರೋಲ್ನ ದರದಲ್ಲಿ. ಇನ್ನು ಡೀಸೆಲ್ ದರವೂ ಕೂಡ ಇಲ್ಲಿ ಏರಿಕೆಯಾಗಿದೆ. ಇದರ ಪರಿಣಾಮವಾಗಿ ಗ್ರಾಹಕರಿಗೆ ದೊಡ್ಡ ರೀತಿಯಿಂದ ಹೊಡೆತ ಬೀಳ್ತಾರೆ. ಪೆಟ್ರೋಲ್ ದರದಲ್ಲಿ ಇಂದು ಒಂದೇ ದಿನ 7 ರೂಪಾಯಿ ಏರಿಕೆ ಆದರೆ ಡೀಸೆಲ್ ಬೆಲೆಯಲ್ಲಿ ಬರೋಬ್ಬರಿ 25 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. 25 ರೂಪಾಯಿ ಏರಿಕೆ ಆಗಿರುವಂಥದ್ದು. ಅಂದರೆ ನಿನ್ನೆ 112 ರೂಪಾಯಿ ಇದ್ದಂತಹ ನಾರ್ಮಲ್ ಪೆಟ್ರೋಲ್ ಬೆಲೆ ಇವತ್ತು 119 ರೂಪಾಯಿ ತಲುಪಿದೆ. 119 ರೂಪಾಯಿಗೆ ಏರಿಕೆಯಾಗಿದೆ. ಹಾಗೆಯೇ ಡೀಸೆಲ್ ದರದಲ್ಲಿ 25 ರೂಪಾಯಿ ಹೆಚ್ಚಳ ಆಗಿದೆ. ಎಲ್ಲಿಂದ ಎಲ್ಲಿಗೆ ಜಂಪ್ ಆಗ್ತಾ ಇದೆ ಅಂತ ಹೇಳಿ, ತೈಲ ಬೆಲೆಯ ಜಂಪ್ ಆಗ್ತಾ ಇರೋಂಥ ರೀತಿ. ಈಗಾಗಲೇ ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನು ಕೈ ಬಿಟ್ಟಿರೋದ್ರಿಂದಾಗಿ ನಾರ್ಮಲ್ ಪೆಟ್ರೋಲ್ ಬಂಕ್ಗಳಲ್ಲಿ, ಸರ್ಕಾರಿ ಸ್ವಾಮ್ಯದ ಪೆಟ್ರೋಲ್ ಬಂಕ್ಗಳಲ್ಲಿ ಯಾವುದೇ ರೀತಿಯಂಥ ಏರಿಕೆ ಆಗ್ತಾ ಇಲ್ಲ, ದರ ಏರಿಕೆ ಆಗ್ತಾ ಇಲ್ಲ. ಆದರೆ ಇಲ್ಲಿ ನಿನ್ನೆ 98 ರೂಪಾಯಿ ಇದ್ದಂತಹ ಡೀಸೆಲ್ ದರ ಇಂದು 123 ರೂಪಾಯಿಗೆ ತಲುಪಿದೆ. 123 ರೂಪಾಯಿ ಅಂದರೆ ಪೆಟ್ರೋಲ್ ದರ 119 ರೂಪಾಯಿ, ಡೀಸೆಲ್ ದರ 123 ರೂಪಾಯಿ. ಇದು ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಆಗಿರುವಂತಹ ಪರಿಣಾಮ. ಯಾವ ಯಾವ ಸ್ವರೂಪದಲ್ಲಿ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರದ ಮೇಲೆ, ತೈಲ ದರದ ಮೇಲೆ ಏರಿಕೆಯ ಬಿಸಿ ತಟ್ಟುತ್ತಾ ಇದೆ ಅನ್ನುವಂಥದ್ದು ಗೋಚರಿಸ್ತಾ ಇದೆ. ಇದು ಸಪ್ಲೈ ಚೈನ್ನಲ್ಲಿ ಆಗಿರುವಂತಹ ವ್ಯತ್ಯಾಸ ಒಂದು ಕಾರಣ ಆದರೆ, ಕ್ರೂಡ್ ಆಯಿಲ್ನಲ್ಲಿ, ಕಚ್ಚಾ ತೈಲದ ಮೇಲೆ ಆಗ್ತಾ ಇರುವಂತಹ ದರ ಏರಿಕೆಯು ಕೂಡ ಇದಕ್ಕೆ ಕಾರಣ ಆಗಿದೆ. ಈ ವಿಚಾರದಲ್ಲಿ ಗ್ರಾಹಕರು ಏನು ಹೇಳ್ತಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಸಮಸ್ಯೆ ಏನು ಸಿಕ್ಕಾಬಟ್ಟೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಮೊದಲೇ ಗ್ಯಾಸು ಸಿಗ್ತಾ ಇಲ್ಲ, ಆದರೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ಬಿಟ್ರೆ ರೇಟು ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗುತ್ತೆ. ಈಗ ITBT ಕಂಪ್ನಿಲಿ ಕೊಡ್ತಾರ ರೇಟಿಗೆ, ಇಲ್ಲಿ ಆಗ್ತಾ ಇರೋ ರೇಟಿಗೂ ನಮ್ಗೆ ಹೇಳ್ಕೊಳಕ್ ಆಗ್ತಿಲ್ಲ, ಅಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಸುಮ್ಮನೆ ಡ್ರೈವರ್ಗಳು ಹಂಗೆ ಹಿಂಗೆ ಅಂತ ಡ್ರೈವರ್ ಸಮಸ್ಯೆ ಕೇಳೋ ಪ್ರಪಂಚದಲ್ಲಿ ಇನ್ನೂ ಯಾರು ಉಟ್ಕೊಂಡಿಲ್ಲ. ಹಂಗಾಗಿ ನಾವು ಇನ್ನೇನು ಮಾತಾಡೋದು ಹೇಳಿ ಅದ್ರ ಬಗ್ಗೆ. ಹಂಗೆ ಏನ್ ಹೇಳ್ಬೇಕು ಇವ್ರುಗಳಿಗೆ ಅಂತಲೇ ಗೊತ್ತಾಗ್ತಾರೆ. ಯಾರು ಬಂದ್ರೆ ಸರಿ ಆಯ್ತದೆ ಅನ್ನೋದು ಗೊತ್ತಾಗಲ್ಲ. ರೇಟ್ ಜಾಸ್ತಿ ಇಂಡಿಯನ್ ಎಲ್ಲ ಕಮ್ಮಿ ಇದೆ, 103 ಇದೆ. ಇದು 119 ಅಂತ 17 ರೂಪಾಯಿ ಜಾಸ್ತಿ ಇದೆ, 16 ರೂಪಾಯಿ ಜಾಸ್ತಿ ಇದೆ. ಹಾಕಿಸ್ಲಿಲ್ಲ, ಕ್ಯಾನ್ಸಲ್ ಮಾಡಿಸ್ತು. ಹೌದು ಮೇಡಮ್, 1 ಲೀಟರ್ಗೆ 17 ರೂಪಾಯಿ ಜಾಸ್ತಿ ಅಂದ್ರೆ ಬರ್ಡನ್ ಅಲ್ವಾ ನಮ್ಗೆ. ಅಷ್ಟೇ, ಅದಕ್ಕೆ ವಾಪಸ್ ಬಂದ್ಬಿಟ್ಟು 119 ರುಪೀಸ್ ಆಗಿದೆ ಶೆಲ್ ಅಲ್ಲಿ. ಬಟ್ ಬೇರೆ ಪೆಟ್ರೋಲ್ ಪಂಪ್ ಎಲ್ಲ 103 ರುಪೀಸ್ನೇ ಮಾರ್ತಿದ್ದಾರೆ. ಅಂಡ್ ಐ ಹ್ಯಾವ್ ಅಬ್ಸರ್ವ್ ದಟ್ ಬೇರೆ ಶೆಲ್ ಪೆಟ್ರೋಲ್ ಪಂಪ್ಸ್ ತುಂಬಾ ಬಂದಿದೆ. ಓಕ್ಲಿಪುರಂ ಬಂದಿದೆ, ಇಲ್ಲಿ ಓಪನ್ ಇದೆ, ಬಟ್ 119 ರುಪೀಸ್ ಇದೆ. ನಾನು ಫುಲ್ ಟ್ಯಾಂಕ್ ಮಾಡಿಸೋ, ನಾನು 15 ಲೀಟರ್ಸ್ ಹೋಗುತ್ತೆ. 1800 1900 ರುಪೀಸ್ ಎಲ್ಲಿಂದ ಕೊಡ್ಬೇಕು? ಬಹಳ ಜಾಸ್ತಿ ಮಾಡಿದ್ದಾರೆ. ಫಸ್ಟ್ 3 ರೂಪಾಯಿ ಇದ್ರು, ಆಮೇಲೆ ನೋಡಿದ್ರೆ ತಿರ್ಗಾ ಒಂದು ವಾರ, ಒಂದು 3 ಡೇಸ್ ಬಿಟ್ಬಿಟ್ಟು ತಿರ್ಗಾ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವಾಗ ನೋಡಿದ್ರೆ ಗೇಟ್ ಜಂಪ್ ಜಾಸ್ತಿ ಇದೆ. ಎಷ್ಟು 98 ರೂಪಾಯಿ ಇತ್ತು, ಇವಾಗ ನೋಡಿದ್ರೆ 29 ರೂಪಾಯಿ ಇದೆ. ಏನ್ ಸರ್ ಇದು? ತುಂಬಾ ಮೋಸ ಸರ್ ಇದು. ಇವನಿಂದ 2 ರೂಪಾಯಿ 3 ರೂಪಾಯಿ ಇದ್ರೆ ಓಕೆ, ಏಕ್ದಮ್ ಇವಾಗ 33 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಹೆಂಗ್ ಇದಾಗೋದಲ್ಲಿ? ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಗ್ರಾಹಕರು ಈ ಒಂದು ಗ್ಯಾಸ್ ದರ, ಪೆಟ್ರೋಲ್ ದರ, ಡೀಸೆಲ್ ದರ ಇವುಗಳೆಲ್ಲದರ ಬಿಸಿಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಕೂಡ ಸಭೆಯನ್ನು ಮಾಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಭಾರತದಲ್ಲಿ ತೀವ್ರಗೊಂಡಿರುವಂತಹ ಪರಿಣಾಮಗಳ ಬಗ್ಗೆ, ಯಾಕಂದರೆ ಗ್ರಾಹಕರ ಮೇಲೆ ಆಗ್ತಾ ಇರುವಂತಹ ಪರಿಣಾಮಗಳ ಬಗ್ಗೆ ಕೇಂದ್ರ ಸರ್ಕಾರವು ಕೂಡ ಬಹಳ ತೀಕ್ಷ್ಣವಾಗಿ ಇದನ್ನು ಗಮನಿಸ್ತಾ ಇದೆ. ಏನು ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕಾಗಿದೆ, LPG ಕಚ್ಚಾ ತೈಲ ಕೊರತೆ ಹಾಗೂ ಭದ್ರತೆ ವಿಚಾರದಲ್ಲೂ ಕೂಡ ಬೀರ್ತಾ ಇರುವಂತಹ ಪರಿಣಾಮಗಳು ಏನೇನು ಅನ್ನೋದರ ಬಗ್ಗೆ ಪ್ರಧಾನಮಂತ್ರಿ ಮೋದಿಯವರು ಕೂಡ ಕಾಳಜಿ ವಹಿಸಿದ್ದಾರೆ. ಅವರು ಕೂಡ ಈ ವಿಚಾರದಲ್ಲಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. LPG ಕಚ್ಚಾ ತೈಲ ಕೊರತೆ ಮತ್ತು ಭದ್ರತೆ ವಿಚಾರದಲ್ಲಿ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ, ಯಾವೆಲ್ಲ ಪರಿಣಾಮಗಳನ್ನು ಈ ಒಂದು ಯುದ್ಧ ಬೀರ್ತಾ ಇದೆ. ಸಂಜೆ 7 ಗಂಟೆಗೆ ಭದ್ರತೆ ಕುರಿತ ಸಂಪುಟ ಸಮಿತಿಯ ಸಭೆಯನ್ನು ಪ್ರಧಾನಮಂತ್ರಿ ಮೋದಿಯವರು ಕರೆದಿದ್ದಾರೆ. ಯಾಕಂದರೆ ಅವರು ಈಗಾಗಲೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ರು. ಸಚಿವರುಗಳ ಸಮಿತಿ ಇದನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಪ್ರತಿನಿತ್ಯ ಮೀಟಿಂಗನ್ನು ಮಾಡ್ತಾ ಇರ್ತಾರೆ ಅಂತೇಳಿ. ಹಾಗೆಯೇ ಅವರಿಂದ ಬ್ರೀಫಿಂಗನ್ನು ಪ್ರಧಾನಮಂತ್ರಿಯವರು ಕೂಡ ತೆಗೆದುಕೊಳ್ತಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ ಇವರೆಲ್ಲರ ಜೊತೆ ಕೂಡ ಸಭೆಯನ್ನು ನಡೆಸ್ತಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ಸಚಿವರಾಗಿರುವಂತಹ ಎಸ್ ಜೈಶಂಕರ್ ಇವರೆಲ್ಲರೂ ಕೂಡ ಇರುವಂತಹ ಸಮಿತಿ ಸಭೆಯಲ್ಲಿ ಭಾರತದ ಮೇಲೆ ಯುದ್ಧದ ಪರಿಣಾಮಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸಲಾಗುತ್ತೆ. ಭಾರತದ ಮೇಲೆ ಬೀರಬಹುದಾಗಿರುವಂತಹ ಪರಿಣಾಮಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ ಈ ಸಭೆಯಲ್ಲಿ. ಕೃಷಿ, ವಾಣಿಜ್ಯ, ರೈಲ್ವೆ, ಸಾಗಣೆ, ಪೆಟ್ರೋಲಿಯಂ, ವಿದ್ಯುತ್, ಹೀಗೆ ನಾನಾ ಕ್ಷೇತ್ರಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಈ ಯುದ್ಧ. ಆಹಾರ ಹಾಗೂ ನಾಗರಿಕ ವಿಮಾನಯಾನದ ಸಚಿವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಮಾರ್ಚ್ 22ರ ಪರಿಶೀಲನೆಯಂತೆಯೇ ಮಹತ್ವದ ಸಮಾಲೋಚನೆ ಇವತ್ತು ನಡೆಯೋದಿದೆ.
ಈಗಾಗಲೇ ಮಾರ್ಚ್ 22ರಂದು ಪರಿಶೀಲನೆ ನಡೆಸಿದ್ರು. ಈಗ ಮತ್ತೊಂದು ಸುತ್ತಿನ ಸಮಾಲೋಚನೆಯನ್ನ ಪ್ರಧಾನಮಂತ್ರಿಗಳು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪರಿಸ್ಥಿತಿಯ ಗಂಭೀರತೆಯನ್ನ ಕೇಂದ್ರ ಸರ್ಕಾರವು ಕೂಡ ಮಾನಿಟರ್ ಮಾಡ್ತಾ ಇದೆ. ಏನಾಗ್ತಾ ಇದೆ, ಯಾವ ಸ್ವರೂಪದಲ್ಲಿ ಈ ಪರಿಸ್ಥಿತಿಯಿಂದ ನಾವು ಹೊರ ಬರಬೇಕಾಗತ್ತೆ ಮತ್ತು ಮಾರ್ಗೋಪಾಯಗಳನ್ನು ಹುಡುಕುವಂತಹ ಪ್ರಯತ್ನವನ್ನ ಪ್ರಧಾನಮಂತ್ರಿ ಮೋದಿಯವರು ಕೂಡ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಇವತ್ತು ಸಂಜೆ ಸಭೆಯನ್ನು ಕೂಡ ಆಯೋಜನೆಯನ್ನು ಯಾವ ರೀತಿಯಾಗಿ ಬೈ ಎಲೆಕ್ಷನ್ ಅಖಾಡದಲ್ಲಿ ಈಗ ಜಿದ್ದಾಜಿದ್ದಿ ಸಾಗಿದೆ ಅನ್ನುವಂಥನ್ನ ನೋಡೋಣ. ಉಪಸಮರ ಅಖಾಡದಲ್ಲಿ ನಾಯಕರ ಮತಬೇಟೆ, ಮುಸ್ಲಿಂ ಮುನಿಸು ಶಮನಕ್ಕೆ ಕಾಂಗ್ರೆಸ್ ಸರ್ಕಸ್. ಸರ್ಕಾರದ ವೈಫಲ್ಯ ಮುಂದಿಟ್ಟು ಬಿಜೆಪಿಯ ಪ್ರಚಾರ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಮುಸ್ಲಿಮರ ಮುನಿಸಿಗೆ ಮದ್ದು. ಎರಡೂ ಕ್ಷೇತ್ರ ಗೆಲ್ಲುವಂತ ವಿಶ್ವಾಸ ಇದೆ. ಬದಲಾವಣೆಗೆ ಹಾತೊರಿತಾ ಇದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲೋ ವಿಶ್ವಾಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ರೆ, ಎರಡೂ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿ ಭಾರತೀಯ ಜನತಾ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳಾಗಿರುವ BS ಯಡಿಯೂರಪ್ಪನವರಿದ್ದಾರೆ. ಯಡಿಯೂರಪ್ಪ ಹಾಗೂ ಬೊಮ್ಮಾಯಿಯವರು ಇವತ್ತು ಜೊತೆಯಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತಬೇಟೆಯನ್ನು ಮಾಡಿದರೆ, ಸಿದ್ದರಾಮಯ್ಯನವರು ಕೂಡ ಇದೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತಬೇಟೆಯನ್ನು ಶುರು ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ DCM DK ಶಿವಕುಮಾರ್ ಅವರು ಸಂಚರಿಸ್ತಾ ಇದ್ದಾರೆ. ಅವರು ಕೂಡ ಅಲ್ಲಿ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಹಜವಾಗಿಯೇ ಎರಡೂ ಕ್ಷೇತ್ರಗಳಲ್ಲಿ ರಾಜಕೀಯದ ಜಿದ್ದಾಜಿದ್ದಿ ಬಹಳ ಜೋರಾಗಿ ಸಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆಯಲ್ಲಿ ಭರ್ಜರಿ ಪ್ರಚಾರವನ್ನು ಈಗ ಘಟಾನುಘಟಿ ನಾಯಕರುಗಳು ಮಾಡ್ತಾ ಇದ್ದಾರೆ. ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತಯಾಚಿಸ್ತಾ ಇದ್ದಾರೆ. ಶಾಮನೂರು ಮೊಮ್ಮಗನ ಪರವಾಗಿ CM ಸಿದ್ದರಾಮಯ್ಯನವರು ಕೂಡ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತಬೇಟೆಯನ್ನು ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ BY ವಿಜೇಂದ್ರ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತಬೇಟೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಎರಡೂ ಮತಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿನ ಸ್ಪರ್ಧೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಎರಡೂ ಪಕ್ಷಗಳು ಕೂಡ ಗೆಲುವಿಗೆ ಆಗಬಹುದಾಗಿರುವ ಯಾವುದೇ ಒಂದು ಅವಕಾಶವನ್ನು ಮಿಸ್ ಮಾಡಿಕೊಳ್ಳದ ರೀತಿಯಲ್ಲಿ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ. ಇಲ್ಲಿ ದಾವಣಗೆರೆಯ ರಣಕಣದಲ್ಲಿ ಯಾವ ರೀತಿಯಂತ ರಂಗೇರಿದೆ ಅನ್ನೋದನ್ನು ನಿಮಗೆ ಮೊದಲಿಗೆ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ಮುಸ್ಲಿಮರ ಮನ ಗೆಲ್ಲುವಂಥದ್ದು ಸಿದ್ದರಾಮಯ್ಯನವರ ಪ್ರಥಮ ಆದ್ಯತೆ. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಅಹಿಂದ ಚಾಂಪಿಯನ್ ಅಂತೇಳಿ ತಮ್ಮನ್ನು ತಾವು ಕರೆಸ್ಕೊಳ್ತಾರೆ. ಹಿಂದುಳಿದ ವರ್ಗದವರು ಮತ್ತು ದಲಿತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದೇನೋ ಆಗತ್ತೆ ಈ ಬಾರಿ ಚುನಾವಣೆಯಲ್ಲಿ. ಆದರೆ ವಿಶೇಷವಾಗಿ ಅಲ್ಪಸಂಖ್ಯಾತರು, ಅಹಿಂದದ ತಲೆಯೇ ಈ ಬಾರಿ ಅಲುಗಾಡ್ತಾ ಇದೆ ಅನ್ನುವಂತಹ ಪರಿಸ್ಥಿತಿ ಇದೆ. ಅಹಿಂದದಲ್ಲಿರುವಂತಹ ಅಲ್ಪಸಂಖ್ಯಾತರು ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಕೈ ಹಿಡಿತಾರಾ, ಕಾಂಗ್ರೆಸ್ಗೆ ಕೈ ಕೊಡ್ತಾರಾ ಅನ್ನುವಂತಹ ಅನುಮಾನಗಳಿದ್ದೇ ಇದ್ದಾವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ CM ಅವರು ಮತಬೇಟೆಯನ್ನು ಮಾಡಿದ್ದಾರೆ. ಅಲ್ಲಿ ಹೋಗಿ ಜನರ ವಿಶ್ವಾಸ ಗಳಿಸುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿಯವರು ಮಾಡ್ತಾ ಇದ್ದಾರೆ. ಅಹಿಂದ ಮತಗಳನ್ನ ಸೆಳೆಯೋದಿಕ್ಕೆ ಭಾರಿ ರಣತಂತ್ರವನ್ನ ಸಿದ್ದರಾಮಯ್ಯನವರು ರೂಪಿಸಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ನೇರವಾಗಿ ಈ ಅಹಿಂದ ಮತಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿರುವಂತಹ ಚಾಕಚಕ್ಯತೆ ಇದೆ, ಶಕ್ತಿ ಇದೆ. ಭಿನ್ನಮತವನ್ನ ಮೀರಿ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯನವರು ಕೂಡ ರೂಪಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಮುಸ್ಲಿಂ ನಾಯಕರುಗಳು ಇಲ್ಲಿ ಪ್ರಚಾರಕ್ಕೆ ಬರ್ತಾ ಇಲ್ಲ, ಆದರೆ ಮುಸಲ್ಮಾನರ ಮತ ಇಲ್ಲಿ ನಿರ್ಣಾಯಕ ಆಗುತ್ತೆ. ಹೀಗಾಗಿ ಮುಸ್ಲಿಮರ ಮುನಿಸಿಗೆ ಸಿದ್ದರಾಮಯ್ಯನವರು ಮದ್ದರಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರನ್ನು ವಿಶ್ವಾಸಕ್ಕೆ ಗಳಿಸುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈ ಮೂಲಕ ಟಿಕೆಟ್ ವಿಚಾರದಲ್ಲಿ ಮುನಿಸಿಕೊಂಡಿರ್ತಕ್ಕಂತಹ ಮುಸಲ್ಮಾನರ ವಿಶ್ವಾಸವನ್ನು ಗಳಿಸಿದ್ರೆ ಮಾತ್ರನೇ ದಾವಣಗೆರೆಯಲ್ಲಿ ಗೆಲುವು ನಿಶ್ಚಿತ ಮಾಡಿಕೊಳ್ಳೋದು ಮಾತ್ರ ಅಲ್ಲ, ಗೆಲುವಿನ ಅಂತರವೂ ಕೂಡ ಅದು ಕೇವಲ 1,000-2,000ಕ್ಕಲ್ಲ, ಅದು 25,000-30,000ಕ್ಕೆ ತಲುಪಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಮುಸಲ್ಮಾನರ ಮುನಿಸನ್ನ ಶಮನ ಮಾಡೋದ್ರ ಕಡೆಗೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಮುಸ್ಲಿಂ ಮತಗಳ ಕ್ರೋಢೀಕರಣಕ್ಕೆ CM ಅವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಮುಸ್ಲಿಮರ ಮತವನ್ನು ಕ್ರೋಢೀಕರಣ ಮಾಡಬೇಕು, ಅದು ಜೊತೆಯಾಗಿ ಕಾಂಗ್ರೆಸ್ನ ತೆಕ್ಕೆಗೆ ಬರಬೇಕು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ನಿನ್ನೆಷ್ಟೇ 2 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂತಹ ಸಂದೇಶವನ್ನ ಸಿದ್ದರಾಮಯ್ಯನವರು ರವಾನಿಸಿದ್ದಾರೆ. ನೋಡಿ, ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಬಗೆಗಿನ ಚರ್ಚೆಗಳು ನಡೀತಾ ಇದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ನಮಗೆ ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಇಷ್ಟು ಶಕ್ತಿ ಕೊಡಬೇಕು ಅಂತ ಹೇಳಿದ್ರೆ 2 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರುವಷ್ಟು ಶಕ್ತಿ ಕೊಡಬೇಕು. ನಾಳೆಯೂ ಕೂಡ ದಾವಣಗೆರೆ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯದಲ್ಲಿ ಸಿದ್ದರಾಮಯ್ಯನವರು ತೊಡಗಿರ್ತಾರೆ. ಹೀಗೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಬಾಗಲಕೋಟೆ ಕ್ಷೇತ್ರದಲ್ಲಿ 2 ದಿವಸಗಳ ಕಾಲ ಪ್ರಚಾರ ಮಾಡಿ ಬಂದಿದ್ದಾರೆ ಮುಖ್ಯಮಂತ್ರಿಯವರು. ಅದಾದ ನಂತರ ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ಇವತ್ತು ಮತ್ತು ನಾಳೆ 2 ದಿವಸಗಳ ಪ್ರಚಾರ ಸಭೆಗಳಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ದಾರೆ. ಆ ಮೂಲಕ ಜನರ ವಿಶ್ವಾಸ ಗಳಿಸುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ BS ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಪ್ರಚಾರದಲ್ಲಿ ತೊಡಗಿಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಪರವಾಗಿ.
ಸರ್ಕಾರದ ವೈಫಲ್ಯಗಳನ್ನ ಜನರಿಗೆ ತಿಳಿಸುತ್ತಾ ನಾಯಕರು ಮತಬೇಟೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಚಾರದ ರಣಕಣದಲ್ಲಿರುವಂತಹ ನಾಯಕರುಗಳ ಮಾತಿನ ಅಬ್ಬರ ಹೇಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ವೈಟ್ ಪೇಪರ್ ಮಾಡಿಸಿ ಅಂತ ಹೇಳಿದ್ದಾರೆ ಅಲ್ವಾ? ವೈಟ್ ಪೇಪರ್, ಶ್ವೇತಪತ್ರ, ಬಜೆಟ್ ಮಂಡಿಸಿರೋದೇನು? ಬಜೆಟ್ನಲ್ಲಿ ಚರ್ಚೆ ಆಗಿದೆ. ನಾನು ಸುಮಾರು 4.5 ಗಂಟೆಗಳ ಕಾಲ ಉತ್ತರ ಕೊಟ್ಟಿದ್ದೀನಿ. ಎರಡೂ ಕ್ಷೇತ್ರ ಗೆಲ್ಲುವಂಥ ವಿಶ್ವಾಸ ಇದೆ. ಜನ ಈ ಭ್ರಷ್ಟಾಚಾರ ಸರ್ಕಾರದ ಬೇಸತ್ತಿದ್ದಾರೆ, ಬದಲಾವಣೆಗೆ ಹಾತೊರಿತಾ ಇದ್ದಾರೆ. ಜನ ಹಿತವರ ಸಂಪೂರ್ಣ ಮರೆತು ಸರ್ಕಾರದ ಖಜಾನೆ ಲೂಟಿ ಮಾಡುವಂಥ ಹಗಲು ದರೋಡೆಯಲ್ಲಿ ಸಿದ್ದರಾಮಯ್ಯ ನಿರತರಾಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ಈ ಎರಡೂ ಕ್ಷೇತ್ರದ ಮತದಾರರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಮಲದ ಹೂವಿನ ಕುರಿತು ಓಟ್ ಕೊಟ್ಟು ಅವರನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೇನೆ. ಎಲ್ಲ SC ನಿಗಮದಲ್ಲಿ ಭ್ರಷ್ಟಾಚಾರ ಇದೆ. ಒಂದು ಗಂಗಾ ಕಲ್ಯಾಣ ಕೊಡಿಸ್ಕೋಬೇಕು ಅಂತಂದ್ರೆ ದುಡ್ಡು ಇಲ್ಲದೆ ಆಗೋದಿಲ್ಲ. ಬಡವರು SC ಸಲುವಾಗಿ ಮಾಡಿರುವಂತಹ ಕಾರ್ಯಕ್ರಮಕ್ಕೆ ಹಣದ ಲೂಟಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಭ್ರಷ್ಟಾಚಾರ ಇದೆ. ಮುಖ್ಯಮಂತ್ರಿಯ ಮೂಗಿನ ತಳಗಡೆ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದರೆ ಮುಖ್ಯಮಂತ್ರಿಗಳು ಅದಕ್ಕೆ ಮೌನ ಸಮ್ಮತ. ಹೀಗೆ ಮುಖ್ಯಮಂತ್ರಿಯವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿಯವರಿಗೆ ಉತ್ತರವನ್ನು ಸಿದ್ದರಾಮಯ್ಯವರು ಕೊಡ್ತಾರೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ಮೇಟಿ ಕುಟುಂಬದ ವಿರೋಧಿ ಪಡೆ ತಟಸ್ಥವಾಗ್ತಾ ಇರುವಂಥದ್ದು ಒಂದು ರೀತಿಯಂಥ ಆಘಾತವನ್ನು ತಂದುಕೊಡ್ತಾ ಇದೆ. ಒಳಗೊಳಗಿನ ಗುದ್ದಾಟಗಳಿವು. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಗೆಲುವಿನ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಪರವಾಗಿ ರೂಪಿಸ್ತಾ ಇದ್ದಾರೆ. ಅಹಿಂದ ಮತದಾರ ಓಲೈಕೆಗೆ ಕಾಂಗ್ರೆಸ್ಸಿಗರು ಶತ ಪ್ರಯತ್ನವನ್ನು ಮುಂದುವರಿಸಿದರೆ ಕ್ಷೇತ್ರದಲ್ಲೇ ಉಳಿದು BY ವಿಜೇಂದ್ರ ಅವರು ಕೂಡ ಮತಬೇಟೆಯನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಲಿಂಗಾಯತ ಮತಗಳನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ವಿಜೇಂದ್ರ ಅವರ ಪ್ರಥಮ ಆದ್ಯತೆ, ಹಿಂದೂ ಮತಗಳನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು. ಬಿಜೆಪಿ ಪಾಳೆಯವು ಕೂಡ ಬಹಳ ಚುರುಕಿನ ಕೆಲಸವನ್ನು ಮಾಡ್ತಾ ಇದೆ. ವೀರಣ್ಣ ಚರತಿಪಟ ಗೆಲ್ಲಿಸೋದಕ್ಕಾಗಿ BY ವಿಜೇಂದ್ರ ಅವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಯಾಕಂದರೆ ಅವರು ಕೂಡ ಎಲೆಕ್ಷನ್ಗಳಲ್ಲಿ, ವಿಶೇಷವಾಗಿ ಬೈ ಎಲೆಕ್ಷನ್ಗಳಲ್ಲಿ ವಿಜೇಂದ್ರ ಅವರು ತನ್ನದೇ ಆದಂತಹ ಛಾಪು ಮೂಡಿಸುವಂತಹ ರಾಜಕಾರಣಿ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಹಾಗೆಯೇ KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಕೂತ್ಕೊಂಡು ಸದನವನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರಿ. ಇವತ್ತು ನಿಮ್ಮ ಗ್ಯಾರಂಟಿಗಳ ಬಗ್ಗೆ ನಮ್ಮನ್ನ ಕನ್ವಿನ್ಸ್ ಮಾಡಕ್ ಬರಬೇಡಿ. ಮಾನ್ಯ ಮುಖ್ಯಮಂತ್ರಿಗಳೇ, ದೇಶಪಾಂಡೆ ಅವರಿಗೆ ಕನ್ವಿನ್ಸ್ ಮಾಡಿ. ನಿಮ್ಮ ಆಡಳಿತ ಪಕ್ಷದ ಹಿರಿಯ ಶಾಸಕರು, ನಿಮ್ಮ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಅವರನ್ನ ಮನವರಿಕೆ ಮಾಡಿ. ನಿಮ್ಮ ಗ್ಯಾರಂಟಿಗಳ ಬಗ್ಗೆ BR ಪಾಟೀಲ್ ಅವರಿಗೆ ನೀವು ಮನವರಿಕೆ ಮಾಡಿ. ನಮ್ಮ ಕಾರ್ಯಕರ್ತರೆಲ್ಲ ಮನೆಗೆ ಹೋಗಿ ನಮ್ಮ 5 ಗ್ಯಾರಂಟಿಗಳು ತಲುಪಿದ್ಯಾ ಇಲ್ಲ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದನ್ನ ವಿರೋಧ ಪಾರ್ಟಿಯವರು ಟೀಕೆನೂ ಮಾಡ್ತಾ ಇದ್ದಾರೆ. ಆದ್ರೆ 5 ಗ್ಯಾರಂಟಿಗಳು ಇವತ್ತು ಎಲ್ಲರೂ ಕೂಡ ಮಾಹಿತಿ ತೆಗೆದುಕೊಂಡಾಗ ನಾವು ಹಿಂದೆ ಬಿಜೆಪಿಗೆ ಹಾಕಿದ್ದು ನಮ್ಗೇನು ಸಹಾಯ ಆಗಿರ್ಲಿಲ್ಲ. ಆದ್ರೆ ಮುಂದಕ್ಕೆ ನಿಮ್ಮ ಋಣವನ್ನ ತೀರಿಸ್ತೇವೆ ನಾವು ಅಂತೇಳಿ 5 ಗ್ಯಾರಂಟಿ ಪಡ್ಕೊಂಡಂತ ಎಲ್ಲ ಜನ ಉಪಕಾರ ಸ್ಮರಣೆಯನ್ನ ತೋರಿಸ್ತಾ ಇದ್ದಾರೆ. ಇದು ನಮಗೆ ಅತಿ ಹೆಚ್ಚು ಸಂತೋಷವನ್ನ ತಂದಿದೆ. ಹೀಗೆ ಗ್ಯಾರಂಟಿಗಳನ್ನ ನಮಗಲ್ಲ ಜನರಿಗೆ, ನಿಮ್ಮ ನಾಯಕರುಗಳಿಗೆ ವಿವರಿಸಿದ ಬಿಜೆಪಿ ಹೇಳ್ತಾರೆ ಗ್ಯಾರಂಟಿ ಬಗ್ಗೆ ಜನ ಉಪಕಾರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಬಹಳ ಜಿದ್ದಾಜಿದ್ದಿನಿಂದ ಎರಡೂ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ಗೆಲುವು ಯಾರದ್ದು ಅನ್ನೋದನ್ನು ನೋಡಬೇಕು. ಅದಕ್ಕಿಂತ ಹೆಚ್ಚಾಗಿ ಮತದಾರರು ಯಾವ ಸ್ವರೂಪದಲ್ಲಿ ಇಲ್ಲಿ ತೀರ್ಪನ್ನು ಬರೆಯೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿರುವಂಥದ್ದು.